ಇನ್ನು ಪಾವಗಡದಲ್ಲಿ ಮಹಿಳೆ ಮೇಲೆ ಮಾರಣಾಂತಿಕ ಹಲ್ಲೆ ನಡೆಸಿರುವಂತಹ ಒಂದು ಘಟನೆ ನಡೆದಿದೆ. ಬೈಕ್ನಲ್ಲಿ ಬಂದು ಇದ್ದಕ್ಕಿದ್ದ ಹಾಗೆ ಮಹಿಳೆ ಮೇಲೆ ದಾಳಿ ಮಾಡಿ ಪರಾರಿಯಾಗಿದ್ದಾರೆ. ಪಾವಗಡದ ಶನಿ ಮಹಾತ್ಮ ವೃತ್ತದಲ್ಲಿ ಈ ಒಂದು ಘಟನೆ ನಡೆದಿದೆ. ಕೆಲಸ ಮುಗಿಸಿ ಮನೆಗೆ ತೆರಳುತ್ತಾ ಇದ್ದಂತಹ ಮಹಿಳೆ ಮೇಲೆ ಏಕಾಏಕಿ ದಾಳಿ ಮಾಡಲಾಗಿದೆ. ರಸ್ತೆಯಲ್ಲೇ ಕುಸಿದ ಮಹಿಳೆ ಈಗ ಪೊಲೀಸರ ತನಿಖೆ ಕೂಡ ಆರಂಭ ಆಗಿದೆ. ಆರೋಪಿಗಳ ಬಂಧನಕ್ಕೆ ಸಾರ್ವಜನಿಕರು ಕೂಡ ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಈ ರೀತಿಯಾಗಿ ಅನುಮಾನಾಸ್ಪದ ರೀತಿಯಲ್ಲಿ ಯಾರಾದರೂ ಓಡಾಡೋದು ಕಂಡು ಬಂದ್ರೆ 112ಗೆ ಕರೆ ಮಾಡಿ ಅಂತ ಹೇಳಿ ಪೊಲೀಸರು ಕೂಡ ಸಾರ್ವಜನಿಕರಿಗೆ ಮಾಹಿತಿಯನ್ನ ತಿಳಿಸಿದ್ದಾರೆ. ಮಹಿಳೆ ಮೇಲೆ ಮಾರಣಾಂತಿಕ ಹಲ್ಲೆ ನಡೆಸಿ ಬೈಕ್ನಲ್ಲಿ ಪರಾರಿಯಾಗಿದ್ದಾರೆ ದುಷ್ಕರ್ಮಿಗಳು. ಪಟ್ಟಣದ ಶನಿ ಮಹಾತ್ಮ ಸರ್ಕಲ್ ಬಳಿ ನಡೆದಿರುವಂತಹ ಘಟನೆ. ಇಬ್ಬರು ಅಪರಿಚಿತ ದುಷ್ಕರ್ಮಿಗಳು ಕೃತ್ಯವನ್ನ ನಡೆಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಕೆಲಸ ಮುಗಿಸಿ ತಂಪಾಡಿಗೆ ತಾವು ಅವ್ರ ಮನೆಗೆ ಹೋಗ್ತಾ ಇದ್ರು. ಸಂಜೆ ಆ ಮಹಿಳೆಯನ್ನ ಗುರಿಯಾಗಿಸಿಕೊಂಡು ಆರೋಪಿಗಳು ಈ ರೀತಿಯಾದಂತಹ ಕೆಲಸವನ್ನ ಮಾಡಿದ್ದಾರೆ. ಒಂದು ಖಾಸಗಿ ಗಾರ್ಮೆಂಟ್ನಲ್ಲಿ ಕೆಲಸವನ್ನ ಮಾಡ್ತಾ ಇದ್ದಂತಹ ನಾಗಲಕ್ಷ್ಮಿ ಅನ್ನೋರ ಮೇಲೆ ಹಲ್ಲೆಯನ್ನ ನಡೆಸಲಾಗಿದೆ. ಪಳವಳ್ಳಿ ಗ್ರಾಮದ ನಾಗಲಕ್ಷ್ಮಿ ಸ್ವಗ್ರಾಮಕ್ಕೆ ತೆರಳುತ್ತಾ ಇದ್ದಂತಹ ವೇಳೆ ಆಕೆಯನ್ನ ಅಡ್ಡಗಟ್ಟಿ ಹಲ್ಲೆಯನ್ನ ನಡೆಸಲಾಗಿದೆ. ರಸ್ತೆಯಲ್ಲೇ ಹಲ್ಲೆಗೊಳಗಾದಂತಹ ಮಹಿಳೆ ಕೂಡ ಕುಸಿದು ಬಿದ್ದಿರುವಂಥದ್ದು. ಮಹಿಳೆಯ ಕಿರುಚಾಟ ಕೇಳಿ ಸ್ಥಳೀಯರು ಕೂಡ ಸ್ಥಳಕ್ಕೆ ಧಾವಿಸಿದ್ದಾರೆ. ಹಾಗೆ ಗಾಯಾಳು ಮಹಿಳೆಯನ್ನ ಪಾವಗಡ ಸಾರ್ವಜನಿಕ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನ ಕೊಡಿಸಲಾಗಿದೆ. ಘಟನೆಯಿಂದ ಸ್ಥಳದಲ್ಲಿ ಕೆಲ ಕಾಲ ಆತಂಕದ ವಾತಾವರಣ ನಿರ್ಮಾಣ ಆಗುತ್ತೆ. ಇದ್ದಕ್ಕಿದ್ದ ಹಾಗೆ ಯಾರೋ ಇಬ್ರು ಬರ್ತಾರೆ, ಮಹಿಳೆ ಮೇಲೆ ಹಲ್ಲೆಯನ್ನ ನಡೆಸ್ತಾರೆ ಅಂದ್ರೆ ಅಲ್ಲಿ ಆತಂಕದ ವಾತಾವರಣ ಕೂಡ ನಿರ್ಮಾಣ ಆಗುತ್ತೆ. ಕೆಲವೊಂದಷ್ಟು ಪ್ರಶ್ನೆಗಳು ಕೂಡ ಉದ್ಭವ ಆಗುತ್ತೆ. ಹಾಗೆ ಪಾವಗಡ ಪೊಲೀಸ್ ಠಾಣೆಯಲ್ಲಿ ಈ ಒಂದು ಪ್ರಕರಣ ಕೂಡ ದಾಖಲಾಗಿದ್ದು ಪ್ರಕರಣವನ್ನ ದಾಖಲಿಸಿಕೊಂಡಿರ್ತಕ್ಕಂಥ ಪೊಲೀಸರು ತನಿಖೆಯನ್ನ ಆರಂಭಿಸಿದ್ದಾರೆ. ಹಲ್ಲೆಯ ಹಿಂದಿನ ಉದ್ದೇಶ ಏನು, ಯಾಕೆ ಆ ಮಹಿಳೆಯನ್ನ ಟಾರ್ಗೆಟ್ ಮಾಡಿದ್ರು, ಹಲ್ಲೆ ನಡೆಸಿದ್ರು, ಈ ಎಲ್ಲ ಆಯಾಮಗಳಲ್ಲಿ ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಹಾಗೆ ಆರೋಪಿಗಳನ್ನ ಪತ್ತೆ ಮಾಡಿ ಬಂಧಿಸುವಲ್ಲಿ ಪೊಲೀಸರು ಕೂಡ ಕಾರ್ಯಪ್ರವೃತ್ತರಾಗಿದ್ದಾರೆ. ಅಲ್ಲಿಂದ ಬರ್ತಾ ಇತ್ತಂತೆ. ಇಬ್ಬರು ಗಂಡು ಮಕ್ಕಳು ಇಬ್ಬರು ಮಾಸ್ಕ್ ಹಾಕೊಂಡು ಗಾಡಿಯಲ್ಲಿ ಬಂದು ಈ ಹುಡುಗಿನ ಹೇಳ್ಕೊಂಡು ಚೆನ್ನಾಗಿ ಹೊಡೆದಿದ್ರು. ಎಷ್ಟು ಗಂಟೆಲಿ ಆಗಿದೆ ಮೇಡಮ್? ಇದು 6:30 7 ಗಂಟೆ ಟೈಮ್. ಏನು ಕೆಲಸ ಮಾಡ್ತಾರೆ ಇವರು? ಗಾರ್ಮೆಂಟ್ಸ್. ಎಲ್ಲಿ? ಮಡಸಿರೋದಲ್ಲಿ. ಮಡಸಿರೋದ್ರಿಂದ ಏನಲ್ಲಿ ಬರ್ತಾರೆ ಅವರು? ಪಳವಳ್ಳಿಯಿಂದ ಮಡಕ್ಷಿರಾಗ ಹೋಗ್ತಾ ಇತ್ತು ಸರ್. ಹಾಂ, ಅಲ್ಲಿಂದ ಬರಬೇಕಾದ್ರೆ ಪಾವಗಡದಲ್ಲಿ ಇಲ್ಲಿ ಬಸ್ ಸ್ಟಾಪ್ ಮಹಾತ್ಮ ದೇವಸ್ಥಾನ ಹತ್ರ ಇಳ್ಕೊಂಡೈತೆ. ಅಲ್ಲಿ ಇಳ್ಕೊಂಡು ಅಲ್ಲಿಂದ ಸೊಂದೆಗಾಸಿ ಬರ್ತಾ ಇತ್ತಂತೆ. ಹುಡುಗಿ ಈಗ ಹೇಳಿರೋದು ನಮ್ಮ ಹತ್ರ ಬರ್ತಾ ಇತ್ತಂತೆ. ಇಬ್ಬರು ವ್ಯಕ್ತಿಗಳು ಅಟ್ಯಾಕ್ ಮಾಡಿ ಚೆನ್ನಾಗಿ ಹೊಡೆದಿದ್ರು. ಸುಮ್ಮನೆ ಹೊಡೆದಿದ್ದಾರೆ? ಏನೋ ಹೊಡೆದಿದ್ದಾರಂತೆ ಹೊಡೆದವರು. ಅಷ್ಟೇನಾ? ಏನು ತಗೊಂಡು ಹೋಗಿಲ್ವಾ? ಒಡವೆ ಏನು ತಗೊಂಡಿಲ್ಲ ಸರ್ ಅವರು. ಚೆನ್ನಾಗಿ ಹೊಡೆದಿದ್ದಾರೆ ಅಷ್ಟೇನಾ? ಹೊಡೆದಿರೋ ಏಕೆ ಇದು ಅಲ್ಲಿ ಹೊಡೆದೋಗಿದೆ. ಚಿಕ್ಕಿದೆಯಾ? ಒಂದು 5 ಸರ್. ಒಂದು ಮಾತ್ರ ತಗೊಂಡು ಹೋಗಿರ್ತಾರೆ.